ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಿನಾ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ. ಹಬ್ಬಕ್ಕೆ ಊರಿಗೆ ಹೋಗಿದ್ವಲ್ಲ ಫ್ರೆಂಡ್ಸ್, ನಾವೆಲ್ಲ ಬರೋಕ್ಕೆ ರೆಡಿ ಆಗಿದ್ವಿ. ಇಲ್ಲ ಇವತ್ತೊಂದು ದಿನ ಇದ್ದು ಒನ್ ಡೇ ಟೂರ್ಗೆ ಇದ್ದರೂ ಹೋಗಿ ಬರೋಣ, ತುಂಬ ದಿನ ಆಯಿತು ನಾವು ಕೂಡ ಎಲ್ಲಿಗೂ ಹೋಗಿಲ್ಲ ಅಂತ ಹೇಳಿದರು. ಇಲ್ಲಿ ನೋಡಿ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ಆ ಸೈಡು, ನಾವು ಈ ಸೈಡೆಲ್ಲ ಅವಲಕ್ಕಿ ಮಾಡ್ತಾಯಿದ್ದೀವಿ ಬ್ರೇಕ್ಫಾಸ್ಟಿಗೆ. ಅಕ್ಕ ಸ್ವಲ್ಪ ಆಲೂ ಗ್ರೇವಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಬಾಕ್ಸ್ ಎಲ್ಲ ಒಯ್ಯಬೇಕಲ್ವ ಬುತ್ತಿ, ಅದ್ರ ಸಲುವಾಗಿ ಇಲ್ಲಿ ನೋಡಿ ಎಲ್ಲರೂ ಹೊರಗೆ ಕುಂತಿದ್ದಾರೆ. ತಂಪಾದ ವಾತಾವರಣ, ನಮಗಂಕರು ಈ ಥರ ತಾಜಾವಾದ ಗಾಳಿ ಕೂಡ ಸಿಗಲ್ಲ, ಏನೂ ಇಲ್ಲ ನಮ್ಮ ಸಿಟಿಯಲ್ಲಿ ಇರೋದ್ರಿಂದ. ಎಲ್ಲರೂ ಒಂದೊಂದು ಕೆಲಸ ಪಟಾಪಟ ಅಂತ ಮಾಡ್ತಾಯಿದ್ದೀವಿ. ಈ ಕಡೆ ನಮ್ಮ ಭಾವ ಚಿಕನ್ ಫ್ರೈ ಮಾಡ್ತಾಯಿದ್ದಾರೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಹೊರಗಡೆ ಎಲ್ಲ ವೇಟಿಂಗು. ಮಗಳು ಸ್ವಲ್ಪ ಕೋಪ ಬಂದಿದೆ, ಅಕ್ಕನ ಮಗ, ನಮ್ಮ ಮನೆಯವರು ಎಲ್ಲರೂ ತಣ್ಣಗೆ ಗಾಳಿಯಲ್ಲಿ ಕೂತಿದ್ದಾರೆ. ಆಯಿತು, ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ರೆಡಿಯಾಗಿ ಹೋಗ್ತಾಯಿದ್ದೀವಿ. ಯಾವ ಊರಿಗೆ ಹೋಗ್ತಾಯಿದ್ದೀವಿ ಅಂದರೆ ಆಲಿಮಟ್ಟಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ತುಂಬ ದಿನ ಆಗಿತ್ತು ಹೋಗಿದ್ದಿಲ್ಲ, ಅದ್ರ ಸಲುವಾಗಿ ಎಲ್ಲ ರೆಡಿಯಾಗಿ ನೋಡಿ ಗಾಡಿ ಎಲ್ಲ ಸಿದ್ಧತೆ ಮಾಡಿದರು ನಮ್ಮ ಮಾವ. ಎಲ್ಲ ಅದರಲ್ಲಿ ಸ್ವಲ್ಪ ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ ಕೂತ್ಕೊಳ್ಳೋಕ್ಕೆ ಹದವಾಗಿ ಮೆತ್ತಗೆ. ಇವರು ನಮ್ಮ ಅಜ್ಜಿ, ಗಂಡಜ್ಜಿ ಇವರು. ನಾನು, ಅಕ್ಕ, ತಮ್ಮ ಎಲ್ಲರೂ ಇಲ್ಲಿ ಕುಂತ್ಕೊಂಡಿದ್ವಿ ನೋಡಿ. ತಮ್ಮ ಮತ್ತು ಮಗ ನೀರಿನ ಕ್ಯಾನ್ ಎಲ್ಲ ಒಯ್ತಾ ಇದ್ದಾರೆ, ಯಾಕಂದರೆ ಅಲ್ಲೇ ಹೋಗೋ ಟೈಮಲ್ಲಿ ಹಳ್ಳಿ ಫ್ರೆಂಡ್ಸ್ ಇದು ಇಲ್ಲಿ ಸ್ವಲ್ಪ ಬೇರೆ ಹಳ್ಳಿಗೆಲ್ಲ ಹೋಗಿ ನೀರು ತರೋಕ್ಕಾಗುತ್ತೆ, ಅದ್ರ ಸಲುವಾಗಿ ಹೆಂಗೂ ಹೋಗ್ತಾ ಇದ್ದೀವಲ್ಲ ಅಲ್ಲೇ ಹೋಗಿ ತೊಗೊಂಡು ಹೋದರೆ ಆಯಿತು ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ನೋಡಿ ಎಲ್ಲರೂ ಒಬ್ಬರೊಬ್ಬರಾಗಿ, ನಾನು ಆವಾಗಲೇ ಹತ್ತಕ್ಕೆ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಳಗಡೆ. ನಮ್ಮ ಮನೆಯವರು ಇದ್ದಾರಲ್ವ, ಅವ್ರ ಸೋದರ ಮಾವನ ವೈಫ್, ಅಂದರೆ ಸೋದರ ಅತ್ತೆಯವರು. ನಾನು ನನ್ನ ಮಗಳು ಇಲ್ಲಿ ಕೂತ್ಕೊಂಡಿದ್ವಿ. ಈಗ ನೋಡಿ ಹೋಗ್ತಾಯಿದ್ದೀವಿ, ಯಾಕಂದರೆ ಸೌಂಡ್ ಬಾಕ್ಸ್ ಎಲ್ಲ ಕಟ್ತಾ ಇದ್ದಿಲ್ವ, ಸಿಕ್ಕಾಪಟ್ಟೆ ಜಾನಪದ ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ಕೊತ ಹೋಗ್ತಾಯಿದ್ದೀವಿ. ಅದಕ್ಕೆ ಇಲ್ಲಿ ನಾನು ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದು. ಯಾರ್ಯಾರೆಲ್ಲ ಈ ಥರ ಫ್ಯಾಮ್ಲಿ ಜೊತೆ ಹೋಗ್ತಿದ್ದಾರಲ್ವ ಅದರದ್ದೊಂದು ಖುಷಿನೇ ಬೇರೆ ಅಲ್ವಾ ಫ್ರೆಂಡ್ಸ್. ಬನ್ನಿ ಹೊರಗಡೆ ವಾತಾವರಣ ತೋರಿಸ್ತೀನಿ. ಲೈಟ್ ಬಿಸಿಲು, ಲೈಟ್ ಮೋಡ, ತಂಪಾದ ಗಾಳಿ, ವಾವ್ ಅಂತಲೇ ಹೇಳ್ಬೋದು. ಈ ಒನ್ ಡೇ ಟೂರಿನ ಜರ್ನಿ ತುಂಬ ಚೆನ್ನಾಗಿದೆ, ಖುಷಿ ಆಯಿತು ನೋಡಿ. ಅಕ್ಕ, ಭಾವ, ಮನೆಯವರು, ತಮ್ಮ, ಮಗ, ಅತ್ತೆ ಮಕ್ಕಳು, ನಮ್ಮಮ್ಮ, ನಮ್ಮ ದಾದಿ, ಇವರೆಲ್ಲರೂ. ಇಲ್ಲೊಂದು ಬ್ರಿಡ್ಜ್ ಬಂತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಯಾರ್ಯಾರೆಲ್ಲ ಆಲಿಮಟ್ಟಿ ನೋಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಆಲಿಮಟ್ಟಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಆದರೂ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ಲೇಟಾಗಿ ಬಂದ್ವಿ. ಇನ್ನೂ ನೋಡೋ ಪ್ಲೇಸ್ ತುಂಬ ಇದ್ದಾವೆ ಆಲಿಮಟ್ಟಿಯಲ್ಲಿ. ನಾವು ಆಲ್ಮೋಸ್ಟ್ ಒಂದು 2-3 ಸಲ ನೋಡಿದ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಇವತ್ತಿನ ದಿನ ಎಲ್ಲರ ಜೊತೆ ಕಳಿಬೇಕು ಅಂತ ಹೋಗಿದ್ದು ಒಂದೇ. ಎಲ್ಲರೂ ನೋಡಿದವರೇ ಇದ್ವಿ, ಸುಮ್ಮನೆ ಕುಂತು ಮನೆಯಲ್ಲಿ ಹರಟೆ ಹೊಡೆಯೋಕ್ಕಿಂತ ಈ ಥರ ಹೋಗಿ ಬರೋಣ ಅಂತ ಅಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಚಹಾ ಎಲ್ಲ ಕುಡಿಬೇಕು ಅಂತ. ನಾವು ಫಸ್ಟೇ ಉತ್ತರ ಕರ್ನಾಟಕದವ್ರು ಫ್ರೆಂಡ್ಸ್, ಚಹಾ ಅಂದರೆ ತುಂಬ ಇಷ್ಟ ನಮಗೆ, ಅದ್ರ ಸಲುವಾಗಿ ಅವ್ರು ಬರ್ತಾಯಿದ್ದಾರೆ, ನಾವು ಗಾಡಿ ನಿಲ್ಲಿಸ್ತಾನಿಲ್ಲ, ಹಾಗೆ ಹೋಗ್ತಾಯಿದ್ವಿ, ಸೈಡಿಗೆ ಹಾಕ್ತಾಯಿದ್ವಿ. ಇಲ್ಲಿ ನೋಡಿ ಎಲ್ಲರಿಗೂ ಬೆಲ್ಲದ ಚಹಾ ಕೊಡ್ತಾ ಇದ್ದಾರೆ. ಇದು ಒಂಥರ ಎನರ್ಜಿ ಬೂಸ್ಟ್ರ್ ನಮಗೆ. ಮತ್ತು ಚಹಾ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಮತ್ತು ನಮ್ಮ ಪಯಣ ಆಲಿಮಟ್ಟಿ ಕಡೆಗೆ. ಹೋಗೋದು ಲೇಟ್ ಆಯಿತು, ಬರೋದು ಈಸಿ ಆಯಿತು. ಹೋಗ್ತಾನೆ 1-1:30 ಏನೋ ಆಯಿತು ಫ್ರೆಂಡ್ಸ್. ಈಗ ಅಲ್ಲಿಗೆ ರೀಚ್ ಆದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಅಲ್ಲಿ ಎಕ್ಸಿಟಲ್ಲಿ, ಅಲ್ಲೇ ಎಂಟ್ರಿಯಲ್ಲೇ ನಾನು ವಿಡಿಯೋ ಶುರು ಮಾಡಬೇಕಿತ್ತು, ಯಾಕಂದರೆ ಲಗೇಜ್ ಅವು ಇರೋದರಿಂದ ಮಕ್ಕಳ ತುಂಬ ರಶ್ ಒಂದು ಇತ್ತು, ಅದ್ರ ಸಲುವಾಗಿ ನಾವೆಲ್ಲ ಒಂದು ಕಡೆ ಬಂದಾದ ನಂತರ ಮಾಡ್ತಾಯಿದ್ವಿ. ಊಟದ ಟೈಮಿಗೆ ನಾವು ರೀಚ್ ಆದ್ವಿ. ಫಸ್ಟು ಊಟ ಮುಗಿಸ್ಕೊಂಡು ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಎಂಜಾಯ್ ಮಾಡೋಣ ಅಂತ ಶುರು ಮಾಡಿದ್ವಿ. ಆಲೂ ಗ್ರೇವಿ, ಎಗ್ ಬಿರಿಯಾನಿ,
ಖಡಕ್ ಜೋಳದ ರೊಟ್ಟೆ ನಮ್ಮ ಅತ್ತೆ ಕೈಯಿಂದ ಮಾಡಿದ್ದು. ತುಂಬ ಚೆನ್ನಾಗಿದೆ. ಅಕ್ಕನ ಮಗಳು ನೋಡಿ ಊಟ ಮಾಡ್ತಾ ಇದ್ದೀನಿ, ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದಾಳೆ. ಈ ಥರ ಎಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ ತುಂಬ ಖುಷಿ ಆಗುತ್ತಲ್ವ. ಫ್ಯಾಮ್ಲಿ ಜೊತೆ ಟೈಮ್ ಪಾಸ್ ಮಾಡೋಕ್ಕೂ ತುಂಬ ಇಷ್ಟ. ಫ್ಯಾಮ್ಲಿ ಜೊತೆಯಲ್ಲಿ ಈ ಥರ 1 ದಿನ 2 ದಿನ 3 ದಿನ ಎಷ್ಟು ದಿನ ಹೋದರೂ ಕೂಡ ಬೇಜಾರಾಗೋದಿಲ್ಲ. ಒಬ್ಬೊಬ್ರದ್ದು ಊಟ ಆಯಿತು, ಒಬ್ಬೊಬ್ರು ನೋಡಿ ಒಬ್ಬೊಬ್ರು ಹೋಗ್ತಾಯಿದ್ರು. ನಮ್ಮ ಭಾವಂಕರು ಫುಲ್ ಎಂಜಾಯ್ ಮಾಡಿದ್ರು ಈ ಸಲ ಟ್ರಿಪ್ಪು. ಯಾಕಂದರೆ ಅಲ್ಲಿ ಸೈಡಲ್ಲೇ ಸ್ಕೂಲ್ ಹುಡ್ರೆಲ್ಲ ಬಂದಿದ್ದರು. ಅಲ್ಲಿ DJ ಹಚ್ಕೊಂಡು ತುಂಬ ಸಾಂಗ್ ಆಡ್ತಾಯಿದ್ರು ಅವರು, ಡ್ಯಾನ್ಸು ಸಾಂಗು. ಅದು ಇಲ್ಲಿ ತನಕ ಕೇಳಿಸ್ತಾ ಇತ್ತು ನಮಗೆ. ಅದಕ್ಕೆ ಸ್ಟೆಪ್ ಹಾಕ್ತಾನೇ ಇದ್ವಿ. ಇದು ನೋಡಿ ಎಷ್ಟು ಬೇಕಾದರೂ ನೀವು ಆಟ ಆಡಬಹುದು, ಡಬಲ್ಲು ಸಿಂಗಲು ಯಾವ ಥರನೂ. ಇಲ್ಲಿ ನಾನು ಕೂಡ ಸ್ವಲ್ಪ ಜೋಕಲ್ಲಿ ಆಡಿದ್ದೀನಿ ಫ್ರೆಂಡ್ಸು. ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ, ಪಿಂಕ್ ಕಲರ್ ಟಾಪ್ ಮತ್ತು ವೈಟ್ ವೇಲು ನೋಡಿ. ಅತ್ತೆ ಇವರೆಲ್ಲರೂ ಇಲ್ಲಿ ಕುಂತ್ಕೊಂಡಿದ್ದಾರೆ. ನಮ್ಮ ಅಕ್ಕ ಬರಲಿಲ್ಲ. ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡೋದು ತುಂಬ ಖುಷಿ ಆಗುತ್ತಲ್ವ ಫ್ರೆಂಡ್ಸ್. ಈಗ ನೋಡಿ ನಾನಿಲ್ಲಿ ವಿಡಿಯೋ ಫಾಸ್ಟ್ ಇಟ್ಟಿದ್ದೀನಿ, ಯಾಕಂದರೆ ತುಂಬ ಹೊತ್ತು ಇದೆ. ಅದು ಎಡಿಟ್ ಮಾಡೋಕ್ಕೂ ಇಷ್ಟ ನನಗೆ ಆಗಲಿಲ್ಲ. ಯಾಕಂದರೆ ಒಂದು ಕಾಲದಲ್ಲಿ ನನ್ನ ಅಕ್ಕನ ಮಗನಿಗೆ ನಾನು ಜೋಗುಳ ಆಡಿಸಿ ಮಲಗಿಸಿದ ಪಾಪುಗೆ ಈಗ ನನಗೆ ಜೋಕಾಲಿ ತೂಗ್ತಾ ಇದ್ದಾನೆ ಅನ್ನೋದು ಒಂದು ಖುಷಿ. ಆದರೆ ತುಂಬ ಸ್ಪೀಡಾಗಿ ತೂಗ್ತಾ ಇದ್ದಾನೆ ಫ್ರೆಂಡ್ಸ್. ನನಗಂತೂ ತುಂಬ ಭಯ ಆಗ್ತಾಯಿದೆ. ಕಿರಿಸ್ತಾ ಇದ್ದೀನಿ, ಒದರ್ತಾ ಇದ್ದೀನಿ, ಆದರೂ ಕೂಡ ಅವ್ನು ಕೇಳ್ತಾನೆ ಇಲ್ಲ. ಇರಲಿ ಬಿಡಿ ಆಂಟಿ, ಇರಲಿ ಬಿಡಿ ಆಂಟಿ ಅಂತ ಹೇಳ್ತಾನೆ ಇದ್ದಾನೆ ನೋಡಿ. ಆಮೇಲೆ ನಮ್ಮ ಮನೆಯವರು ಮತ್ತು ನಮ್ಮ ಅಕ್ಕನ ಮಗ, ತಂದೆ ಮಗ ಇಬ್ಬರು ಜೋಕಾಲಿ ಆಡ್ತಾ ಇದ್ದಾರೆ. ಈ ಕಡೆ ನಾನು ಚಿಕ್ಕ ಮಕ್ಕಳಿಗೆಲ್ಲ ತೂಗ್ತಾ ಇದ್ದೀನಿ. ಅದರದ್ದು ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಜಾರೋ ಬಂಡೆ ಕೂಡ ಎರ್ರ ಬೆರ್ರಿ ಜಾರ್ತಾ ಇದ್ದಾರೆ ಮಕ್ಕಳಂತರೂ, ಬಿಡ್ತಾನೇ ಇಲ್ಲ. ಫಸ್ಟು ಸ್ಲೀಪರ್ ಬರ್ತಾ ಆಮೇಲೆ ಅವ್ರು ಬರ್ತಾಯಿದ್ದಾರೆ. ಅವ್ರು ದೊಡ್ಡಪ್ಪ ಬಂದರು. ಈಗ ಒಬ್ಬೊಬ್ಬೊಬ್ಬರನ್ನ ಕರ್ಕೊತಾ ಇದ್ದಾರೆ. ಅವನೊಬ್ಬನ ಬಂದ ನೋಡಿ, ಫುಲ್ ಶೇಕ್ ಕೈಕಾಲೆಲ್ಲ. ಹಾಗೆ ಅದೆಲ್ಲ ಆಟ ಆಡ್ಕೊತ ಬರೋಷ್ಟರೊಳಗೆ 3 ಗಂಟೆ ಹತ್ತತ್ರ ಆಯಿತು. ಇಲ್ಲಿ ಎಷ್ಟು ನಡೆದ್ರು ಕೂಡ ನಡೆದೀವಿ ಅನ್ನೋದು ಕಾಣಿಸಲ್ಲ. ಎಷ್ಟು ಸುಸ್ತಾದರೂ ಇಲ್ಲಿ ಸುಸ್ತು ಕಾಣಿಸಲ್ಲ. ಯಾಕಂದರೆ ಅಷ್ಟು ಕೂಲಾದ ತಂಪಾದ ವಾತಾವರಣ ಇದೆ ಅಲ್ವಾ ನೋಡಿ. ಯಾವ ಕಡೆ ನೋಡಿದ್ರು ಒಂಥರ ಮೈ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ. ಹೊರಗಿನ ಟೆನ್ಷನ್, ಮನೆ ಟೆನ್ಷನ್ ಸ್ವಲ್ಪ ಏನೋ ಇರಲಿ ಅದು ದೂರ ಆಗಬೇಕಂದ್ರೆ ಅವಾಗವಾಗ ಈ ಥರ ಎಲ್ಲ ಟ್ರಿಪ್ ಹೋಗಿ ಬರಬೇಕು. ಮುಂದಿನ ವ್ಲಾಗಲ್ಲಿ ಯಾವೆಲ್ಲ ವೀಡಿಯೋಸ್ ಬರ್ತವೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಬರುವಂಥ ವೀಡಿಯೋಸಿಗೆ ತುಂಬ ನಿಮ್ಮ ಪ್ರೀತಿ ಸಹಕಾರ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ಸ್ಟ್ಯಾಚ್ಯುಗಳಿದ್ದಾವೆ ನೋಡಿ. ಇನ್ನು ಈ ಥರ ಸ್ಟ್ಯಾಚ್ಯು ನೋಡಬೇಕಂದ್ರೆ ಲವಕುಶ ಗಾರ್ಡನ್ಗೆಲ್ಲ ಹೋಗಬಹುದು. ನಮ್ಗೆ ಇಲ್ಲಿ ನೋಡಿದ್ವಲ್ವಾ ಸುಮ್ಕೆ ಮತ್ತೆ ರಿಟರ್ನ್ ಊರಿಗೆ ಹೋಗಿ ಮತ್ತೆ ಬೆಳಗ್ಗೆನೇ ಊರಿಗೆ ಹೋಗೋ ಪ್ಲ್ಯಾನ್ ಎಲ್ಲ ಇತ್ತಲ್ವ. ಅದಕ್ಕೆ 1 ಡೇ 1 ದಿನ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿಕೊಂಡು ಎಲ್ಲ ಫ್ಯಾಮ್ಲಿ ಜೊತೆ ಸುತ್ತಾಡ್ಕೊತ ಬಂದ್ವಿ ನೋಡಿ. ಇಲ್ಲಿ ಟ್ರೈನ್ ಕೂಡ ಅವೈಲೇಬಲ್ ಇದೆ. ಟ್ರೈನಲ್ಲಿ ಕೂಡ ಬಂದು ನೋಡಬಹುದು ನೋಡೋರು. ಅಲ್ಲೆಲ್ಲ ಸ್ಟ್ಯಾಚ್ಯೂಸ್ ಇದ್ದಾವೆ ನೋಡಿ. ತುಂಬ ರಶ್ ಇದೆ ಫ್ರೆಂಡ್ಸ್. ಒಳಗಡೆ ಇಲ್ಲಿಲ್ಲ, ಎಂಟ್ರೆನ್ಸಲ್ಲಿ ರಶ್ ತುಂಬ ಇದ್ದಾವೆ ನೋಡಿ. ಸ್ಟ್ಯಾಚ್ಯೂಸ್ ತುಂಬ ಚೆನ್ನಾಗಿ ಕಾಣಿಸುತ್ತವೆ. ಯಾಕಂದರೆ ಸ್ವಲ್ಪ ದೂರದಲ್ಲಿದ್ದಾವೆ. ನಡುವಲ್ಲಿ ಟ್ರೈನ್ ಹಳಿ ಇದೆ ಅಲ್ವಾ, ನಮ್ಗೆ ಸ್ವಲ್ಪ ದೂರ ಆಗುತ್ತೆ ನೋಡಿ, ಹತ್ತಿರದಿಂದ ನೋಡೋಕ್ಕಾಗಲ್ಲ. ಇಲ್ಲೆಲ್ಲ ನೋಡಿ ಸೂಪರ್ ಅಲ್ವಾ. ಇವಳೇ ಎಲ್ಲ ತೋರಿಸ್ತಾ ಇದ್ದಾಳೆ ನೋಡಿ. ಇವು ರೀಲ್ಸ್ ಕಂಟಿನ್ಯೂ ಆಗಿದ್ದೇ ಇದೆ ರೀಲ್ಸು ನೋಡಿ. ನಾವು ಹೋಗ್ತೀನಪ್ಪ ನೀವು ಬನ್ನಿ ಅಂತ ಹೇಳಿ ಹೊರಟೆ ನಾನು. ಇಲ್ಲೆಲ್ಲ ಫ್ಯಾಮ್ಲಿ ಫೋಟೋ ಎಳಿಬೇಕನ್ನೋ ಪ್ಲ್ಯಾನು. ಮೇಲ್ಗಡೆಯಿಂದ ವ್ಯೂ ಚೆನ್ನಾಗಿದೆ. ಫ್ಯಾಮ್ಲಿ ಫೋಟೋ ಎಳಿಬೇಕು ಅಂತ ಖುಷಿಯಿಂದ ನೋಡಿ ಒಂದೊಂದು ಸ್ಟ್ಯಾಚು ಕಡೆ ಹೋಗಿ ಒಂದೊಂದು ಫೋಟೋ ತೆಗಿತಾನೆ ಇವನು ನೋಡಿ. ಮಕ್ಕಳದಂಗ್ರು ಪೋಸು ಮೋಜು. ಇಲ್ಲೆಲ್ಲ ಕೂತ್ಕೊಂಡ್ವಿ. ಅಲ್ಲೆಲ್ಲ ಸರೌಂಡಿಂಗಲ್ಲಿ ಕೂತ್ಕೊಂಡು
ಫೋಟೋ ಎಳಿಬೇಕಂತ. ಇದು ಮೇಲ್ಗಡೆಯಿಂದ ವ್ಯೂ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ನೋಡಿ ಫೋಟೋ ಎಲ್ಲ ಇಳಿಸ್ಕೊಂಡು ಅಲ್ಲಿ ಕ್ಯಾಮ್ರಾದವ್ರು, ನಾವು ಯಾರು ಫೋನಲ್ಲಿ ಫೋಟೋ ತೊಗೊಂಡಿಲ್ಲ ಫ್ರೆಂಡ್ಸು. ಕ್ಯಾಮ್ರಾ ಅಲ್ಲಿ ಕುಂತಿದ್ದಾರಲ್ವ ಅವ್ರ ಜೊತೆನೇ ಎಲ್ಲರೂ ಒಟ್ಟಿಗೆ ಫೋಟೋ ಎಳಿಬೇಕನ್ನೋ ಆಸೆ. ಫೋಟೋ ಇಳಿದ ನಂತರ ಇದು ನೋಡಿ, ನಮ್ಮ ಆಲಿಮಟ್ಟಿ ಜರ್ನಿ ಈ ಥರ ಇತ್ತು. ಮುಂದೆ ಬ್ಲಾಗು ಬಂದರೆ ಇನ್ನೊಂದು ಆಲಿಮಟ್ಟಿ ಜರ್ನಿನೇ ಬರ್ಬೋದು, ಇಲ್ಲ ಅಂದರೆ ಬ್ಲಾಗ್ ಬರ್ಬೋದು ಫ್ರೆಂಡ್ಸ್. ವ್ಲಾಗು ಹೀಗೆ ನಿಮ್ಮ ಪ್ರೀತಿಯ ಸಹಕಾರ ಸಪೋರ್ಟ್ ಸಿಗಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ನಾನು ಈ ಚಾನಲ್ ಕೂಡ ಉನ್ನತ ಸ್ಥಾನಕ್ಕೆ ತರಬಹುದು ಫ್ರೆಂಡ್ಸ್. ಹಾಗೆ ಆ ಚಾನಲ್ಗೆ ಎಷ್ಟು ನಿಮ್ಮ ಪ್ರೀತಿಯ ಸಪೋರ್ಟ್ ಇತ್ತು, ಈ ಚಾನಲ್ಗೂ ಕೂಡ ಅಷ್ಟೇ ಇರಲಿ ಅಂತ ಕೇಳ್ಕೊಳ್ತೇನೆ. ನೋಡಿ ಮೇಲ್ಗಡೆ ಹೋಗಿ ನನ್ನ ಮಗ ಪೋಸ್ ಕೊಡ್ತಾ ಇದ್ದಾನೆ. ಯಾರೆಲ್ಲ ನೋಡಿಲ್ವಲ್ಲ, ಒಂದು ಸಲ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಎಷ್ಟು ಹೈಟ್ ಅಂದರೆ ಏದುಸಿರು ಬರ್ಬೋದು ಆ ಥರ ಇದೆ. ಅದಕ್ಕೆ ಸ್ವಲ್ಪ ಒಂದೆರಡು ನಿಮಿಷ ಕೂತ್ಕೊಂಡು ಮತ್ತೆ ಆಮೇಲೆ ಇಳಿಯೋ ಸ್ಟಾರ್ಟ್ ಮಾಡಿದೆ. ಬಂದರು ಮೇಡಮ್ ಪೋಸ್ ಕೊಟ್ಟುವಂತ. ನೋಡಿ ಅಲ್ಲಿಂದ ರಿಟರ್ನ್ ಬಂದ್ವಿ ಫ್ರೆಂಡ್ಸ್. ಬಂದಾದ ನಂತರ ಪೂರ್ತಿ ಹೊರಗಡೆ ಬಂದು ಸ್ವಲ್ಪ ಟೀ ಎಲ್ಲ ಕುಡಿಬೇಕು ಅಂತ. ಸಂಜೆ ಆಗಿತ್ತಲ್ವ, 5 ಗಂಟೆ ಏನೋ ಮೇಲೇ ಆಗಿತ್ತು. ಆಯಿತು, ಈಗ ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ನಮ್ಮ ಪಯಣ ಊರಿನ ಕಡೆಗೆ. ಓಕೆ, ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಐ ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ವ ನಿಮ್ಮೆಲ್ಲರಿಗೂ.